ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ ಬನ್ನಿ ಸ್ನೇಹಿತರೆ ಮಾಡೋಣ ಮಾವಿನಕಾಯಿ ಚಿತ್ರಾನ್ನ. ಸ್ನೇಹಿತರೆ, ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ, ಅವ್ರ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದೇ ಮಾವಿನಕಾಯಿಯಿಂದ. ಮಾವಿನಕಾಯಿ ಒಂದು ಹುಳಿ ಆಗಿರೋ ಮಾವಿನಕಾಯಿ ತೊಗೊಳ್ಳಿ, ಅದನ್ನು ತುರ್ಕೊಳ್ಳಿ. ಬಟಾಣಿ ಹಾಗೂ ಕ್ಯಾರೆಟ್ನ ತುರ್ಕೊಳ್ಳಿ, ತುರಿದಿರೋ ಕೊಬ್ಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಆಮೇಲೆ ಕೊತ್ತಂಬರಿ ಇಷ್ಟನ್ನ ರೆಡಿ ಮಾಡಿಕೊಂಡು ಮಾಡ್ಬೋದು. ನೋಡಿ, ಯಮ್ಮಿ ಹುಳಿ ಚಿತ್ರಾನ್ನ. ಯು ವಿಲ್ ಜಸ್ಟ್ ಲವ್ ಇಟ್. ಸೊ ಈ ಚಿತ್ರಾನ್ನ ಮಾಡಬೇಕಾದ್ರೆ ನಿಮ್ಗೆ ಹೆಂಗೂ ತೋರಿಸ್ತಾ ಇದ್ದೀನಿ. ಒಂದು ಮಾತು ನಿಮಗೆ, ಫಸ್ಟು ನೀವು ಹುಳಿ ಮಾವಿನಕಾಯಿಂದನೇ ಸ್ಟಾರ್ಟ್ ಮಾಡಿರ್ತೀರ. ಅದಾದಮೇಲೆ ತೋತಾಪುರಿ ತಿಂದಿರ್ತೀರ. ತೋತಾಪುರಿನ ಯಾವ್ಯಾವ ರೀತಿಯಲ್ಲಿ ತಿಂತೀರಾ ಅಂದರೆ ಉಪ್ಪು ಹಾಕ್ಕೊಂಡು, ಸಕ್ಕರೆ ಹಾಕ್ಕೊಂಡು, ಇಲ್ಲ ಹಂಗೆನ ಕಾಯ, ಇಲ್ಲ ಹಣ್ಣಾದ್ಮೇಲೆ ತಿಂತೀರಾ ಅಂತ ನಿಮ್ಮ ಟೇಸ್ಟನ್ನು ನಮಗೆ ಶೇರ್ ಮಾಡಿ ಸ್ನೇಹಿತರೆ. ಅದರಿಂದ ನನಗೆ ಏನಾಗುತ್ತೆ ಅಂದರೆ, ನೀವು ಯಾವ್ಯಾವ ಟೈಪು ಟೇಸ್ಟ್ ಇಷ್ಟಪಡ್ತೀರಾ, ನಿಮಗೆ ಆ ಟೇಸ್ಟ್ ತಕ್ಕಂತೆ ನಾನು ಯಾವ್ಯಾವ ಅಡುಗೆ ಮಾಡಿ ನಿಮಗೆಲ್ಲ ತೋರಿಸಿ ನಿಮಗೆ ಖುಷಿ ಪಡಿಸ್ಬೋದು ಅಂತ. ನಮ್ಮ ಉದ್ದೇಶನ ನಿಮಗೆ ಖುಷಿ ಪಡಿಸೋದಲ್ವಾ. ಅದಕ್ಕೆ ಅದ್ರ ಜೊತೆ ನಿಮಗೆ ಮಾವಿನ ಹಣ್ಣು ಸೀಸನಲ್ಲಿ ಯಾವ್ಯಾವ ಹಣ್ಣು ನಿಮ್ಮದು ಫೇವ್ರೇಟು ಅಂತಲೂ ಕಮೆಂಟ್ ಮಾಡಿ ನೋಡೋಣ. ಯಾವ ಮಾವಿನ ಹಣ್ಣು ಜಾಸ್ತಿ ವೋಟಿಂಗ್ ತಗೊಳುತ್ತೆ, ಯಾವ ಮಾವಿನ ಹಣ್ಣು ನಮ್ಮ ಫುಡ್ಸ್ ಮೆಮೊರಿ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಸ್ದು ಫೇವ್ರೇಟು ಅಂತ ನೋಡಿ ಒಂದು ಗೆಸ್ ತೊಗೊಳ್ಳೋಣ, ಸರಿನಾ? ಸೊ ಈಗ ಮಾವಿನಕಾಯಿ ಚಿತ್ರಾನ್ನಗೆ ಎಲ್ಲ ಏನೋ ಮಾಡ್ಕೊಳ್ತಾ ಇದ್ದೀರಾ, ಕಡಲೆ ಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದೀರಾ, ಬೆಳ್ಳುಳ್ಳಿ ಅದು ಇದು ಎಲ್ಲ ಮಾಮೂಲಿ ಚಿತ್ರಾನ್ನ ಮಾಡೋ ಥರನೇ. ಬಟ್ ಸ್ಪೆಷಲಾಗಿ ಸ್ವಲ್ಪ ಹುಳಿ ಮಾಡ್ಕೊಳ್ತೀರಾ. ಹೆಂಗೆ ಬರುತ್ತೆ ಅದು ಹುಳಿ ತುರಿದಿರೋ ಮಾವಿನಕಾಯಿಂದ ಅಷ್ಟೇ, ಆಬ್ವಿಯಸ್ಲಿ ಅಲ್ವಾ. ಸೊ ಇದೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡೋದಕ್ಕೆ ಈ ಚಿತ್ರಾನ್ನ ನೀವು ಇದ್ರ ಜೊತೆಗೆ ಏನು ಚಟ್ನಿ ಜೊತೆ ತಿಂತೀರಾ, ಇಲ್ಲ ಚಟ್ನಿ ಜೊತೆ ಒಂದು ವಡೆ ಇಟ್ಕೊಂಡು ತಿಂತೀರಾ, ಹೆಂಗೆ ತಿಂತೀರಾ ಅಂತ ನಿಮಗೆ ಬಿಟ್ಟಿದ್ದು. ಆದರೂ ನಾವು ಬೆಸ್ಟು ಸಜೆಸ್ಟ್ ಮಾಡೋದು ಹಂಗೆ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆನೂ ತಿನ್ಬೋದು. ಅದು ಇನ್ನೂ ಟೇಸ್ಟ್ನ ತುಂಬ ಎನ್ಹಾನ್ಸ್ ಮಾಡ್ತದೆ. ಚಟ್ನಿ ಯಾವುದು ಏನು ಅಂತ ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಹಂಗಂತ ನಾನು ಈ ವಿಡಿಯೋಲಿ ನಿಮಗೆ ಯಾವ ಚಟ್ನಿ, ಎಂಥ ಚಟ್ನಿ, ಏನು ಅದು ಇದು ಅಂತ ನಾನು ನಿಮಗೇನು ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಯಾಕಂದರೆ ಚಟ್ನಿಗೆ ಅಂತ ನಾನು ಸಪ್ರೇಟು ಬೇರೆ ವೀಡಿಯೋಸ್ನೆಲ್ಲ ಮಾಡಿ ಪಬ್ಲಿಷ್ ಮಾಡಿರ್ತೀನಿ. ಸೊ ಅದಕ್ಕೆ ನೀವು ಯಾವ ಚಟ್ನಿ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಲೈಕ್ ಟೊಮೆಟೊ ಚಟ್ನಿ ಆಗಿರ್ಬೋದು, ಕೊಬ್ಬರಿ ಚಟ್ನಿ ಆಗಿರ್ಬೋದು, ಯಾವ ಚಟ್ನಿ ಬೇಕಾದ್ರೂ. ಬಟ್ ಸೊ ಅದ್ರ ಮುಂಚೆ ನೀವು ಯಾವಾಗಲೂ ಚಟ್ನಿನ ಮಿಕ್ಸ್ ಮಾಡೋ ಮುಂಚೆ ಡೈರೆಕ್ಟ್ ಈ ಚಿತ್ರಾನ್ನ ತಿನ್ನಿ. ಯಾಕಂದರೆ ಇದನ್ನು ಮಾಡೋಕ್ಕಾಗೋದು ಸೀಸನಲ್ಲಿ ಮಾತ್ರ ಸ್ನೇಹಿತರೆ. ಮಾವಿನಕಾಯಿ ಸೀಸನ್ ಅವ್ರ ಮಾವಿನ ಹಣ್ಣು ಸೀಸನಲ್ಲಿ ಮಾತ್ರ ಇದನ್ನು ನಾವು ಮಾಡಿ ತಿನ್ನೋಕ್ಕಾಗುತ್ತೆ. ಬೇರೆ ಯಾವ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಎ ಸೀಸನಲ್ ಫ್ರೂಟ್, ಎಸ್ ಯು ನೋ ಇಟ್ ರೈಟ್. ಸೊ ಇದನ್ನು ನಾವು ಮಾಡಿ ಮಸ್ತ್ ಮಜಾ ಮಾಡೋಣ. ನಾವು ಏನಂದರೆ ಉಗಾದಿ ಹಬ್ಬಕ್ಕಂತೂ ಇದಂತೂ ಮಿಸ್ಸೇ ಇಲ್ಲ, ಇದು ಗ್ಯಾರಂಟಿ ಇದ್ದೇ ಇರ್ತದೆ. ನೀವು ಹಬ್ಬಕ್ಕೆ ಈ ಥರ ಏನಾದರೂ ವಿಶೇಷವಾದ ಚಿತ್ರಾನ್ನ ಇಲ್ಲ ರೈಸ್ ಐಟಮು ಲೈಕ್ ಪುಳಿಯೋಗರೆ, ವಾಂಗಿಬಾತು ಆ ಥರ ಏನಾದರೂ ಮಾಡ್ತೀರಾ? ಹಂಗೇನಾದರೂ ಮಾಡೋಂಗಿದ್ರೆ ಅದನ್ನು ನೀವು ಕಮೆಂಟ್ ಮಾಡಿ ಏನು ಮಾಡಿರ್ತೀರಾ ಅಂತ ನೋಡೋಣ. ಯಾರ್ದಾರ್ದು ಯಾವ ಟೈಪು ಮನೆಯಲ್ಲಿ ಅಡುಗೆ ಹೇಗೆ ಆಗಿರುತ್ತೆ ಅಂತ. ಅದರ ತಕ್ಕಂತೆ ನಾವು ಮಾಡಿಕೊಂಡು ಅದನ್ನು ತಿಂದು ನಾವು ಅನುಭವಿಸ್ತೀವಿ, ನಾವು ಖುಷಿ ಪಡ್ತೀರಿ. ಈ ಥರ ನಮ್ಮ ಒಬ್ಬರು ವೀಕ್ಷಕರು, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಹಿಂಗೆಲ್ಲ ಮಾಡಿದರು, ನಾವು ಅದನ್ನು ಮಾಡಿ ತಿಂದು ನೋಡೋಣ. ಆ ಥರ ಕಾಂಬಿನೇಷನ್ ಶೇರ್ ಮಾಡಬೇಕು ಸ್ನೇಹಿತರೆ. ಅಫ್ಕೋರ್ಸ್ ಶೇರ್ ಮಾಡಿದ್ರೇ ಅಲ್ವಾ ಎಲ್ಲರಿಗೂ ಗೊತ್ತಾಗೋದು. ಇಲ್ಲ ಶೇರ್ ಮಾಡಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಶೇರ್ ಮಾಡಿ, ನಾವು ಖುಷಿ ಪಡ್ತೀರಿ, ನೀವು ಖುಷಿ ಪಡಿ, ಎಲ್ಲರೂ ಖುಷಿಯಾಗಿರೋಣ. ಸೊ ಮೀನ್ವೈಲು ಚಿತ್ರಾನ್ನ ಅಂತೂ ಎಂಡಿಂಗಿಗೆ ಬರ್ತಾಯಿದೆ. ನಾನಂತೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂತೂ ಏನೂ ಹೇಳಲೇ ಇಲ್ಲ. ಸಾರಿ. ನೋಡಿ, ಮಾತಾಡ್ತಾ ನಾನು ಹೆಂಗೆ ಮರ್ತೋಗ್ಬಿಡ್ತೀನಿ ಅಂದರೆ ನನಗೆ ಟೈಮೇ ಸಾಕಾಗಲ್ಲ. ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರೂ ಮಾತಾಡ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡ್ತೀರಾ, ನಿಮಗೆ ಬೋರೂ ಆಗಿಬಿಡ್ಬೋದು, ಆಮೇಲೆ ಬೈಕೊಂಡು ಇದ್ಬಿಡ್ಬೋದು, ಈ ನನ್ನ ಮಗ ಬರೇ ಮಾತಾಡ್ಕೊಂಡೇ ಇದ್ಬಿಡ್ತಾನೆ ಅಂತ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ನೋಡಿ ಈಗ ಚಿತ್ರಾನ್ನಗೆ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಿ. ಸ್ವಲ್ಪ ಗೊಜ್ಜುನೂ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀವಿ ಟಿಫನ್ ಬಾಕ್ಸಲ್ಲಿ, ನೀವು ನೋಡಿದ್ರಲ್ಲ. ಆಮೇಲೆ ಸೈಡಲ್ಲಿ ತಿರ್ಗಾ ಇನ್ನೂ ಏನಾದರೂ ಬೇಕಂದರೆ ಬರೀ ಆ ಗೊಜ್ಜನ್ನೇ ತಿಂತೀನಿ, ಇಲ್ಲ ಅಂದರೆ ರೈಸ್ ಜೊತೆನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ನೋಡಿ ಫಿನಿಶಿಂಗ್ ಆಯಿತು ಅಂತ ಮೇಡಮ್ ಅವರು ಡಗ ಅಂತ ಫಿನಿಶಿಂಗು ಸೌಂಡ್ ಕೊಟ್ಟು ಎಂಡ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಮಸ್ತಾಗಿ ಹುಳಿಯಾಗಿ ಇರೋ ಚಿತ್ರಾನ್ನ, ಮಾವಿನ ಹಣ್ಣು ಚಿತ್ರಾನ್ನ ಅವ್ರ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ವಿತ್ ಚಟ್ನಿ. ಬನ್ನಿ ತಿಂದು ಎಂಜಾಯ್ ಮಾಡಿ. ನೀವು ತಿಂದ ಮೇಲೆ ಯು ವಿಲ್ ಬಿ ಜಸ್ಟ್ ಶೇಕನ್ ಆ್ಯಂಡ್ ಸ್ಟೇಡ್ ಗ್ಯಾರಂಟೆಡ್. ಹಂಗಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.